ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆಯ ಒಂದು ತರಗತಿಯಲ್ಲಿ ಫೋಟೋಸಿಂಥಸಿಸ್, ಈ ಫೋಟೋಸಿಂಥಸಿಸ್ ಅಲ್ಲಿ ಫೋಟೋಫಾಸ್ಫಾರಿಲೇಷನ್ ಅಂದರೆ ಏನು, what are the types in photophosphorylation, that is cyclic photophosphorylation and non-cyclic photophosphorylation. Two types of photophosphorylation. That means how electrons move in the or flow of electrons in which direction, that is cyclic way and anti-cyclic way. That is called cyclic photophosphorylation and non-cyclic photophosphorylation. Then the acceptor molecule, carbon dioxide, acceptor molecule of carbon dioxide. In today's class, we will discuss about the biosynthetic phase and C3C4 pathways, nothing but Calvin and Hatch-Slack cycle. Coming to the first step, that is biosynthetic phase. Biosynthetic phase nothing but in the light reaction of photosynthesis, release of ATP and NADPH. Those are energy molecules released from the light reaction in the site of grana of chloroplast. Those molecules in the light reaction, ATP and NADPH, utilized by the preparation or synthesizing of food molecule, that is starch or sugar, in dark reaction at stroma. So the utilization of ATP and NADPH in stroma, then along with carbon dioxide and water to prepare or synthesize glucose or food, that is in the form of food, the food otherwise called glucose, sugar. This cycle, this step is called as biosynthetic step or biosynthetic phase. ಈಗ ಲೈಟ್ ರಿಯಾಕ್ಷನ್ ಮತ್ತೆ ಡಾರ್ಕ್ ರಿಯಾಕ್ಷನ್ ಎಲ್ಲಿ ನಡೆಯುತ್ತೆ? ಲೈಟ್ ರಿಯಾಕ್ಷನ್ ಅನ್ನ ನಾವು ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಅಂತ ಕರಿತೇವೆ, ಡಾರ್ಕ್ ರಿಯಾಕ್ಷನ್ ಅನ್ನ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ಅಂತ ಕರಿತೇವೆ. ದೆನ್ ಫಾಸ್ಫಾರಿಲೇಷನ್ ಅಂತ ಕೇಳಿದ್ವಿ ನಾವು, ಸೈಕ್ಲಿಕ್ ಅಂಡ್ ನಾನ್ ಸೈಕ್ಲಿಕ್. ಯಾಕೆ ಅಂದ್ರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ATP ರಿಲೀಸ್ ಆಗಬೇಕಾದ್ರೆ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಬೇಕಾಗ್ತದೆ, ಹಾಗೆ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಆಫ್ ಹೈಡ್ರೋಜನ್ ಅಯಾನ್ಸ್, ಪ್ರೋಟಾನ್ಸ್. ಬಯೋಸಿಂಥೆಟಿಕ್ ಸ್ಟೇಜ್ ಅಂದ್ರೆ, ಫೇಸ್ ಅಂದ್ರೆ ಲೈಟ್ ರಿಯಾಕ್ಷನ್ ಇಂದ ಬಂದಂತಹ ಬಿಡುಗಡೆಯಾದಂತಹ ATP ಮತ್ತು NADPH ಇವೆರಡನ್ನು ಏನಂತ ಹೇಳ್ತೀವಿ ನಾವು? ಎನರ್ಜಿ ಮಾಲಿಕ್ಯೂಲ್ಸ್ ಅಂತ ಕರಿತೇವೆ. ಈ ಎನರ್ಜಿ ಮಾಲಿಕ್ಯೂಲ್ಸ್ ಫೋಟೋ ಸಿಸ್ಟಮ್ 1 ನಲ್ಲಿ ಲೈಟ್ ರಿಯಾಕ್ಷನ್ ಅಲ್ಲಿ ಬಿಡುಗಡೆ ಆಗುತ್ತೆ. ಬಿಡುಗಡೆಯಾದಂತಹ ATP ಮತ್ತು NADPH ಸ್ಟ್ರೋಮಾ ಪಾರ್ಟಿಗೆ ಬರುತ್ತೆ, ಗ್ರಾನಾದಿಂದ ಸ್ಟ್ರೋಮಾಗೆ ಬರ್ತದೆ ಕ್ಲೋರೋಪ್ಲಾಸ್ಟ್ ಅಲ್ಲಿ. ಯು ನೋ ದಟ್ ದಿ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್, the surrounding mass is stroma and the plate like structure is called grana. In grana thylakoids are arranged. What we said, the disc shaped or plate like structure is called thylakoid, in which the light reaction takes place. ಈಗ ಅಲ್ಲಿಂದ ಎಲ್ಲಿಗೆ ಬರುತ್ತದೋ ಸ್ಟ್ರೋಮಾಗೆ ಬರ್ತದೆ. ಸ್ಟ್ರೋಮಾಗೆ ಯಾಕೆ ಬೇಕು ATP ಮತ್ತು NADP ಅಂದಾಗ, ನಿನ್ನೆಯ ಒಂದು ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಿದ್ವಿ ಹೌ ATP ಮಾಲಿಕ್ಯೂಲ್ಸ್ ರಿಲೀಸ್ಡ್ ಫ್ರಮ್ ದಿ thylakoid and move or transport to the stroma by the
ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್, ಪ್ರೋಟಾನ್ಸ್ ಏನಿದೆ ಕಾನ್ಸಂಟ್ರೇಷನ್ ಗ್ರೇಡಿಯಂಟು ಅದರ ಜೊತೆಗೆ ATP ಬರುತ್ತೆ ಸ್ಟ್ರೋಮಾಗೆ. ಆಲ್ರೆಡಿ ಇನ್ ಸ್ಟ್ರೋಮಾ ಏನಿರುತ್ತಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಇರ್ತದೆ. ಎಲ್ಲಿಂದ ಬರುತ್ತಿದ್ದು? ಅಟ್ಮಾಸ್ಫಿಯರ್ ಇಂದ ಬಂದಿರುತ್ತೆ. ಲೀಫ್ ಸರ್ಫೇಸ್ ಅಲ್ಲಿ ಏನಾಗ್ತದೆ, ಅಟ್ಮಾಸ್ಫಿಯರ್ ಇಂದ ಬಂದಂತಹ CO2 ಮತ್ತೆ H2O ಒಳಗಡೆ ಹೋಗಿ ಮೀಸೋಫಿಲ್ ಸೆಲ್ಸ್ ಅಲ್ಲಿ ಇರ್ತದೆ. ಮೀಸೋಫಿಲ್ ಸೆಲ್ಸ್ ನಾವು ಎಲೆಯ ಒಂದು ಸೆಕ್ಷನ್ ತೆಗೆದು ನೋಡಿದಾಗ ಅಪ್ಪರ್ ಎಪಿಡರ್ಮಿಸ್, ಲೋಯರ್ ಎಪಿಡರ್ಮಿಸ್ ಅಂಡ್ ಮೀಸೋಫಿಲ್ ಸೆಲ್ಸ್ ಅಂತ ಕರಿತೀವಿ. ನಥಿಂಗ್ ಬಟ್ ಪ್ಯಾರನ್ಕೈಮಾಟಾ ಸೆಲ್ಸ್. ಅಲ್ಲಿ ಏನಿರ್ತದೆ? ಕ್ಲೋರೋಫಿಲ್ ಪಿಗ್ಮೆಂಟ್ ಇರ್ತದೆ ಆ ಮೀಸೋಫಿಲ್ ಸೆಲ್ಸ್ ಅಲ್ಲಿ. ಇಲ್ಲಿ ಈಗ ಶುಗರ್ ತಯಾರಾಗುತ್ತೆ, ಆಹಾರ ತಯಾರಾಗುತ್ತೆ. ಅದನ್ನೇ ನಾವು ಸಿಂಥಸಿಸ್ ಆಫ್ ಫುಡ್ ಅಂತ ಕರಿತೇವೆ. ವಾಟ್ ಟೈಪ್ ಆಫ್ ಫುಡ್ ಸಿಂಥಸೈಸ್? ದಟ್ ಈಸ್ ಶುಗರ್ ಆರ್ ಗ್ಲೂಕೋಸ್. ಬಿಡುಗಡೆಯಾದಂತಹ ATP ಮತ್ತು NADP ಸ್ಟ್ರೋಮಾಗೆ ಬಂದು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಕೊಂಡು ಅಲ್ಲಿ ಶುಗರ್ ಅನ್ನ, ಆಹಾರವನ್ನು ಸಿಂಥಸೈಸ್ ಮಾಡುತ್ತೆ. ಈ ಸ್ಟೆಪ್ ಅನ್ನ ನಾವೇನಂತ ಕರಿತೀವಿ? ಬಯೋಸಿಂಥೆಟಿಕ್ ಸ್ಟೆಪ್ ಅಂತ ಕರಿತೇವೆ. ವಾಟ್ ವಿ ಕಾಲ್ ಬಯೋಸಿಂಥೆಟಿಕ್ ಸ್ಟೆಪ್ ಅಂತ ಕರಿತೀವಿ, ಆರ್ ಫೇಸ್. ಇದನ್ನ ನಾವು ಬಯೋಸಿಂಥೆಟಿಕ್ ಫೇಸ್ ಅಂತ ಕರಿತೇವೆ. So in the biosynthetic phase, in some plants, fixation of carbon dioxide by 3 carbon molecule organic acid. In some plants, fixation of carbon dioxide by 4 carbon molecule organic acid. ಇಲ್ಲೇನಾಗುತ್ತೀಗ ಬಯೋಸಿಂಥೆಟಿಕ್ ಫೇಸ್ ಅಲ್ಲಿ ಪ್ರತಿಯೊಂದು ಸಸ್ಯದಲ್ಲೂ ಕೂಡ ಇದು ನಡಿಬೇಕಾಗಿರ್ತಕ್ಕಂಥ ಸೈಕಲ್ ಇದು, ಅಂದ್ರೆ ಫೋಟೋಸಿಂಥಸಿಸ್ ನಡೆಯುವಂಥದ್ದು. ಆದರೆ ಈ ಬಯೋಸಿಂಥೆಟಿಕ್ ಫೇಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಕೆಲವು ಸಸ್ಯಗಳಲ್ಲಿ ಅಟ್ಮಾಸ್ಫಿಯರ್ ಇಂದ ಬಂದಂತಹ CO2 ಸ್ಟ್ರೋಮಾದಲ್ಲಿ ಏನಿರ್ತದೆ, ಕ್ಲೋರೋಪ್ಲಾಸ್ಟ್ ನ ಸ್ಟ್ರೋಮಾದಲ್ಲಿ ಏನ್ ಫಿಕ್ಸ್ ಆಗ್ತದೆ, ಈಗ ಫ್ಯಾಕ್ಟ್ರಿ ಚಾಲು ಆಗುತ್ತೆ. ಆಗಿ ಶುಗರ್ ಆಗ್ಬೇಕೀಗ. ಅದು ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ರೆಡ್ಯೂಸ್ ಆಗ್ಬಿಟ್ಟು ಶುಗರ್ ಆಗಿ ಕನ್ವರ್ಟ್ ಆಗ್ತದೆ. ಹಾಗೆ ಕನ್ವರ್ಟ್ ಆಗ್ಬೇಕಾದ್ರೆ ಇನಿಷಿಯಲ್ ಸ್ಟೆಪ್ ಅಲ್ಲಿ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡುತ್ತೆ, ಫಿಕ್ಸ್ ಮಾಡಿಕೊಳ್ಳುತ್ತೆ. ಆ ಪಾತ್ವೇನಲ್ಲಿ ಫಿಕ್ಸ್ ಮಾಡಿಕೊಳ್ಳುತ್ತೆ. ಆ ಫಿಕ್ಸ್ ಮಾಡಿಕೊಳ್ಳುವಂತಹ ಆರ್ಗ್ಯಾನಿಕ್ ಆಸಿಡ್ ಎಷ್ಟು ಕಾರ್ಬನ್ ಇಂದ ಮಾಡಲ್ಪಟ್ಟಿರ್ತದೆ ಅಂದ್ರೆ 3 ಕಾರ್ಬನ್ ಮಾಲಿಕ್ಯೂಲ್ಸ್ ಇಂದ ಮಾಡಲ್ಪಟ್ಟಿರ್ತದೆ. ಇನ್ನು ಕೆಲವು ಸಸ್ಯಗಳಲ್ಲಿ ಫಿಕ್ಸೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಆ ಫೋಟೋಸಿಂಥಸಿಸ್ ಅಲ್ಲಿ ಆಗುವಾಗ ಆಹಾರ ತಯಾರಾಗಬೇಕಾದ್ರೆ, ಶುಗರ್ ತಯಾರಾಗಬೇಕಾದ್ರೆ ಅಟ್ಮಾಸ್ಫಿಯರ್ ಇಂದ ಬಂದಂತಹ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಫಿಕ್ಸ್ ಆಗಬೇಕು. ಫಿಕ್ಸ್ ಆಗಬೇಕಾದ್ರೆ ಏನಾಗ್ತದೆ, ಕೆಲವು ಸಸ್ಯಗಳಲ್ಲಿ 4 ಕಾರ್ಬನ್ ಮಾಲಿಕ್ಯೂಲ್ ಇರ್ತಕ್ಕಂಥ ಆರ್ಗ್ಯಾನಿಕ್ ಆಸಿಡ್ ಏನ್ ಮಾಡುತ್ತೆ, ಅಲ್ಲಿ ಆಕ್ಟ್ ಮಾಡುತ್ತದೆ, ಫಿಕ್ಸ್ ಮಾಡ್ತದೆ. That is the difference between plants. In some plants, carbon dioxide fixed by 3 carbon molecule organic acid. In some plants, fixation of carbon dioxide by 4 carbon molecule organic acid. ಕೆಲವು ಸಸ್ಯದಲ್ಲಿ 3 ಕಾರ್ಬನ್ ಆಟಮ್ಸ್ ಇರ್ತಕ್ಕಂಥ ಆರ್ಗ್ಯಾನಿಕ್ ಆಸಿಡ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮೊಟ್ಟ ಮೊದಲಿಗೆ ಫಿಕ್ಸ್ ಮಾಡಿಕೊಳ್ತದೆ ಆಹಾರ ತಯಾರಿಕೆಯ ಮೊದಲನೇ ಘಟ್ಟದಲ್ಲಿ. ಇನ್ನು ಕೆಲವು ಸಸ್ಯಗಳಲ್ಲಿ 4 ಕಾರ್ಬನ್ ಮಾಲಿಕ್ಯೂಲ್ಸ್ ಇರ್ತಕ್ಕಂಥ ಆರ್ಗ್ಯಾನಿಕ್ ಆಸಿಡ್ ಏನ್ ಮಾಡ್ತದೆ, ಪ್ರಾರಂಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಫಿಕ್ಸ್ ಮಾಡಿಕೊಳ್ತದೆ. ದಟ್ ಈಸ್ ಪಾತ್ವೇ, ಡಿಫರೆಂಟ್ ಪಾತ್ವೇ. So, in some plants, 3 carbon molecule organic acid fixed carbon dioxide, those plants are called C3 plants. In some plants, fixation of carbon dioxide by 4 carbon molecule organic acid, those plants are called C4 plants. C3 ಪ್ಲಾಂಟ್ಸ್ ಅಂತ ಕರಿತೀವಿ, C4 ಪ್ಲಾಂಟ್ಸ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆಗಬೇಕಾದ್ರೆ 3 ಕಾರ್ಬನ್ ಇರ್ತಕ್ಕಂಥ ಆರ್ಗ್ಯಾನಿಕ್ ಆಸಿಡ್ ಹೆಲ್ಪ್ ಮಾಡ್ತದೆ. ಹಾಗಾಗಿ ಅಂತಹ ಸಸ್ಯಗಳನ್ನ C3 ಪ್ಲಾಂಟ್ಸ್ ಅಂತ ಕರಿತೀವಿ.
ಯಾವ ಸಸ್ಯದಲ್ಲಿ 4 ಕಾರ್ಬನ್ ಮಾಲಿಕ್ಯೂಲ್ ಇರ್ತಕ್ಕಂಥ ಆರ್ಗ್ಯಾನಿಕ್ ಆಸಿಡ್ ಸ್ಟಾರ್ಟಿಂಗ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಫಿಕ್ಸ್ ಮಾಡ್ಕೊಳ್ತದೆ ಶುಗರ್ ಪ್ರಿಪರೇಷನ್ ಅಲ್ಲಿ, ಅಂತಹ ಸಸ್ಯಗಳನ್ನ C4 ಪ್ಲಾಂಟ್ಸ್ ಅಂತ ಕರಿತೇವೆ. ಸೊ ಇನ್ ಆರ್ಲಿಯರ್ ಡೇಸ್ so many scientists discovered and explained this pathway. So what type of 3 carbon organic acid and what type of 4 carbon organic acid involved during the fixation of carbon dioxide in the stroma of leaf, that is chloroplast. So Melvin Calvin, a scientist name, Melvin and Calvin, and his co-workers, Melvin Calvin and his co-workers studied and explained in some plants fixation of carbon dioxide by 3 carbon molecule organic acid. That acid is called PGA, phosphoglyceric acid. Those plants are called C3 plants. ಇವನು ಎಕ್ಸ್ಪ್ಲೈನ್ ಮಾಡ್ತಾನೆ, ಮ್ಯಾಲ್ವಿನ್ ಕ್ಯಾಲ್ವಿನ್ ಅಂತಕ್ಕಂಥ ಸೈಂಟಿಸ್ಟು ಕೆಲವು ಸಸ್ಯಗಳಲ್ಲಿ ಪ್ರಾರಂಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಮಾಡಬೇಕಾದ್ರೆ 3 ಕಾರ್ಬನ್ ಆಟಮ್ ಇರ್ತಕ್ಕಂತಹ ಒಂದು ಆರ್ಗ್ಯಾನಿಕ್ ಆಸಿಡ್ ಏನ್ ಮಾಡ್ತದೆ, ಫಿಕ್ಸ್ ಮಾಡ್ತದೆ. ಆ ಆಸಿಡ್ ಯಾವುದದು? ಫಾಸ್ಫೋಗ್ಲಿಸರಿಕ್ ಆಸಿಡ್, PGA. ಅದನ್ನು ನಾವು PGA ಅಂತ ಕರಿತೇವೆ. ಇನ್ ಸಮ್ ಪ್ಲಾಂಟ್ಸ್ ಸೇಮ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸ್ಡ್ ಇನ್ ದೋಸ್ ಪ್ಲಾಂಟ್ಸ್ ಬೈ 4 ಕಾರ್ಬನ್ ಮಾಲಿಕ್ಯೂಲ್ಸ್. 4 ಕಾರ್ಬನ್ ಮಾಲಿಕ್ಯೂಲ್ಸ್ ಇರ್ತಕ್ಕಂತಹ ಆರ್ಗ್ಯಾನಿಕ್ ಆಸಿಡ್ ಫಿಕ್ಸ್ ಮಾಡ್ತದೆ. So that 4 carbon molecule organic acid nothing but oxaloacetic acid, OAA. ಹೀಗೆ 2 ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಏನು ಕಾರ್ಬನ್ ಡೈಆಕ್ಸೈಡ್ ಫಿಕ್ಸ್ ಆದ್ಮೇಲೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ಬೈ ದಟ್ ಟೈಮ್ ದಿ ಕನ್ವರ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಗ್ಲೂಕೋಸ್ ಇಟ್ ಇನ್ಕ್ಲೂಡ್ಸ್ ಆರ್ ಇನ್ವಾಲ್ವ್ಸ್ ಸೀರೀಸ್ ಆಫ್ ಸ್ಟೆಪ್ಸ್. ಅನೇಕ ಸ್ಟೆಪ್ಸ್ಗಳನ್ನು ಒಳಗೊಂಡು ನಂತರ ಶುಗರ್ ಆಗ್ತದೆ. ಹಾಗೆ ಮೊಟ್ಟ ಮೊದಲಿಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಫಿಕ್ಸ್ ಮಾಡುವಾಗ ಕೆಲವುದರಲ್ಲಿ 3 ಕಾರ್ಬನ್ ಮಾಲಿಕ್ಯೂಲ್ ಆಗಿರ್ತಕ್ಕಂಥ ಫಾಸ್ಫೋಗ್ಲಿಸರಿಕ್ ಆಸಿಡ್ ಬರ್ತದೆ. ಇನ್ನು ಕೆಲವು ಸಸ್ಯಗಳಲ್ಲಿ ಆಕ್ಸಾಲೋಅಸಿಟಿಕ್ ಆಸಿಡ್, ಶಾರ್ಟ್ಲಿ ಟರ್ಮ್ಡ್ ಆಸ್ OAA, oxaloacetic acid. That is the difference between C3 and C4. Those plants are C3 plants and the pathway is called C3 pathway. Those plants are called C4 plants. The pathway is called C4 pathway. Hence, the C3 pathway also termed as Calvin cycle, because Calvin, the scientist name, he was first explained and observed in some plants. Hence, it is also called Calvin cycle. ಏನ್ C3 ಪಾತ್ವೇ ಇದೆ, ಇದನ್ನ ನಾವು ಕ್ಯಾಲ್ವಿನ್ ಸೈಕಲ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಫಸ್ಟ್ ಇಂಟ್ರೊಡ್ಯೂಸ್ಡ್ ಅಂಡ್ ಅಬ್ಸರ್ವ್ಡ್ ಎಕ್ಸ್ಪ್ಲೈನ್ಡ್ ಬೈ ಮ್ಯಾಲ್ವಿನ್ ಕ್ಯಾಲ್ವಿನ್ ಅಂಡ್ ಹಿಸ್ ಕೋವರ್ಕರ್ಸ್. ಆ ಸೈಂಟಿಸ್ಟ್ ಇದನ್ನ ಮೊದಲು ಕಂಡಿಡಿದಿದ್ದು, ಎಕ್ಸ್ಪ್ಲೈನ್ ಮಾಡಿದ್ದು. ಹಾಗಾಗಿ ಆ C3 ಪಾತ್ವೆಯನ್ನ ಕ್ಯಾಲ್ವಿನ್ ಸೈಕಲ್ ಅಂತ ಕರಿತೇವೆ. ಸೊ C4 ಪಾತ್ವೆ ಆಲ್ಸೋ ಟರ್ಮ್ಡ್ ಆಸ್ Hatch-Slack pathway, because Hatch and Slack discovered in some rare species, acacia species of plants, those grow in dry conditions or tropical conditions. ಹಾಗಾಗಿ ಅದನ್ನ ನಾವು C4 ಪಾತ್ವೆ ಮತ್ತೆ Hatch-Slack ಅಂತ ಕರಿತೀವಿ. ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ, Hatch and Slack. ಈಗ ನೋಡೋಣ. ಫಸ್ಟ್ ಕಮಿಂಗ್ ಟು ದಿ ಫಸ್ಟ್ ಪಾತ್ವೇ, C3 pathway or Calvin cycle. So in Calvin cycle, how carbon dioxide fixed and converted into glucose
or sugar. It includes series of steps. Initially, the Calvin cycle, the begins of Calvin cycle, fixation of carbon dioxide by usually 3 carbon molecules, molecule organic acid PGA, phosphoglyceric acid. But earlier, the carbon dioxide fixation by 5 carbon molecule substance known as ribulose biphosphate or RUBP. ಏನಂತ ಹೇಳ್ತೀವಿ ಅದನ್ನ? RUBP, ribulose biphosphate, RUBP. ಈಗ ಕ್ಯಾಲ್ವಿನ್ ಏನ್ ಹೇಳ್ತಾನೆ, ಕೆಲವು ಸಸ್ಯಗಳಲ್ಲಿ ಈಗ ಏನಾಗಬೇಕು, ಆಹಾರ ಸಿಂಥಸಿಸ್ ಆಗಬೇಕು. ಎಲ್ಲಿ? ಫೋಟೋಸಿಂಥಸಿಸ್ ಕ್ರಿಯೆಯಲ್ಲಿ ಎಲೆಯಲ್ಲಿರ್ತಕ್ಕಂತಹ ಕ್ಲೋರೋಪ್ಲಾಸ್ಟ್ ಅಲ್ಲಿ. ಈಗ ಆ ಆಹಾರ ಸಿಂಥಸಿಸ್ ಆಗಬೇಕಾದ್ರೆ ಏನನ್ನ ಬಳಕೆ ಮಾಡಿಕೊಳ್ಳುತ್ತೆ? CO2 ಮತ್ತೆ ವಾಟರ್ ಅನ್ನ. ಇದು ಅಟ್ಮಾಸ್ಫಿಯರ್ ಇಂದ ಬರುತ್ತೆ, ಬಂದು ಎಲೆಗಳಿಂದ ಹೀರಲ್ಪಟ್ಟು ಆ ಸ್ಟ್ರೋಮಾ ಪಾರ್ಟ್ ಅನ್ನ, ಕ್ಲೋರೋಪ್ಲಾಸ್ಟ್ ಅನ್ನ ಸೇರಿರ್ತದೆ. ಈ ATP ಮತ್ತು NADP ಏನಾಗುತ್ತೆ, ಥೈಲಕಾಯ್ಡ್ ಪಾರ್ಟ್ ಇಂದ ಸ್ಟ್ರೋಮಾಗೆ ಬರ್ತದೆ. ಯಾಕೆಂದ್ರೆ ಕನ್ವರ್ಷನ್ ಆಗ್ಬೇಕೀಗ. ಯಾವುದು? ಕಾರ್ಬನ್ ಡೈಆಕ್ಸೈಡ್. ಅದು ರಿಡಕ್ಷನ್ ಆಗ್ಬಿಟ್ಟು ಏನಾಗ್ತದೆ, ಶುಗರ್ ಆಗಿ ಕನ್ವರ್ಟ್ ಆಗ್ತದೆ. ಇದನ್ನೇ ಆಹಾರ ತಯಾರಿಕೆ ಅಂತ ನಾವು ಕರೆಯುವಂಥದ್ದು, ಫೋಟೋಸಿಂಥಸಿಸ್. ಈಗ ಹೇಗೆ ನಡೆಯುತ್ತೆ ಅಂದಾಗ, ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಒಂದು ವಸ್ತು ಫಿಕ್ಸ್ ಮಾಡ್ಕೊಳ್ಳುತ್ತೆ. ಫಿಕ್ಸ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತೆ, ಅದು ಕನ್ವರ್ಟ್ ಆಗ್ತಾ ಹೋಗ್ತದೆ, ಕನ್ವರ್ಷನ್ ಆಗ್ತಾ ಹೋಗ್ತದೆ. ದೆನ್ ಫೈನಲಿ ಕನ್ವರ್ಟೆಡ್ ಇಂಟು ಗ್ಲೂಕೋಸ್. ಈ ಸ್ಟೆಪ್ಸ್ ಅಲ್ಲಿ ಪ್ರಾರಂಭದಲ್ಲಿ ಫಿಕ್ಸ್ ಮಾಡುವಂಥದ್ದು ಯಾವುದು? ನಮಗೆ ಗೊತ್ತಿರೋ ಹಾಗೆ PGA, ಫಾಸ್ಫೋಗ್ಲಿಸರಿಕ್ ಆಸಿಡ್. ಆದರೆ ಅನೇಕ ಸೈಂಟಿಸ್ಟ್ ಸ್ಟಡಿ ಮಾಡ್ತಾರೆ, ಮೊದಲು ಇಲ್ಲ PGA ಅಲ್ಲ ಮೊದಲು ಫಿಕ್ಸ್ ಮಾಡುವಂಥದ್ದು. 5 ಕಾರ್ಬನ್ ಮಾಲಿಕ್ಯೂಲ್ಸ್ ಇರ್ತಕ್ಕಂತಹ ರೈಬುಲೋಸ್ ಬೈಫಾಸ್ಫೇಟ್ ಅನ್ನುವಂತಹ ಒಂದು ವಸ್ತು ಏನ್ ಮಾಡುತ್ತೆ, ಮೊದಲಿಗೆ CO2 ಅನ್ನ ಫಿಕ್ಸ್ ಮಾಡ್ತದೆ. ದಿ ಫಿಕ್ಸೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬೈ 5 ಕಾರ್ಬನ್ ಮಾಲಿಕ್ಯೂಲ್ ಸಬ್ಸ್ಟೆನ್ಸ್ ಲೈಕ್ ರೈಬುಲೋಸ್ ಬೈಫಾಸ್ಫೇಟ್, RUBP. Now starts or begins of Calvin cycle. ಈಗ ಸ್ಟಾರ್ಟ್ ಆಗ್ತದೆ Calvin cycle. And let me study what are the steps involved in that Calvin cycle or C3 pathway. The initial substance is ribulose biphosphate. The Calvin cycle or C3 pathway includes 3 steps. ಎಷ್ಟು ಸ್ಟೆಪ್ಸ್ ಅನ್ನ ಒಳಗೊಂಡಿದೆ? ಇದು 3 ಸ್ಟೆಪ್ಸ್ ಅನ್ನ ಒಳಗೊಂಡಿದೆ. ವಾಟ್ ಆರ್ ದೋಸ್ 3 ಸ್ಟೆಪ್ಸ್? ಫಸ್ಟ್ ಸ್ಟೆಪ್ ಈಸ್ ಕಾರ್ಬಾಕ್ಸಿಲೇಷನ್, ಸೆಕೆಂಡ್ ಸ್ಟೆಪ್ ಈಸ್ ರಿಡಕ್ಷನ್ ಅಂಡ್ ಥರ್ಡ್ ಸ್ಟೆಪ್ ಈಸ್ ರೀಜನರೇಷನ್. ಈ C3 ಪಾತ್ವೆಯಲ್ಲಿ 3 ಸ್ಟೆಪ್ಸ್ಗಳು ಬರ್ತದೆ. ಒಂದನೇದಾಗಿ ಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ, ಕಾರ್ಬಾಕ್ಸಿಲೇಷನ್. ಎರಡನೇದಾಗಿ ರಿಡಕ್ಷನ್ ಸ್ಟೆಪ್. ಮೂರನೇದಾಗಿ ರೀಜನರೇಷನ್ ಸ್ಟೆಪ್. ಈ 3 ಸ್ಟೆಪ್ ಕ್ಯಾಲ್ವಿನ್ ಸೈಕಲ್ ಅಲ್ಲಿ ಅಥವಾ C3 ಪಾತ್ವೆಯಲ್ಲಿ ನಾವು ಸ್ಟಡಿ ಮಾಡಬೇಕಾಗಿದೆ. ಕಮಿಂಗ್ ಟು ದಿ ಫಸ್ಟ್ ಸ್ಟೆಪ್ ಆಫ್ ಕ್ಯಾಲ್ವಿನ್ ಸೈಕಲ್, ದಟ್ ಈಸ್ ಕಾರ್ಬಾಕ್ಸಿಲೇಷನ್. ದಟ್ ಮೀನ್ಸ್ a reduction of carbon dioxide, reduction of carbon dioxide, then fixation of carbon dioxide by RUBP. ಈ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಕಾರ್ಬಾಕ್ಸಿಲೇಷನ್ ಅಂದ್ರೆ ರಿಡಕ್ಷನ್ ಆಗ್ತದೆ, ಫಿಕ್ಸೇಷನ್ ಆಗ್ತದೆ. ಫಿಕ್ಸೇಷನ್ ಆಗುವಾಗ RUBP. ಸೊ 2 molecules of RUBP fixed or accepting carbon dioxide in the first step using an enzyme called ribulose biphosphate carboxylase. ಆ ಎಂಜೈಮ್ ಹೆಸರೇನು? ರೈಬುಲೋಸ್ biphosphate
ಎರಡು ಮಾಲಿಕ್ಯೂಲ್ RuBp ಏನು ಮಾಡುತ್ತೆ, ಮೊದಲಿಗೆ CO2 ಅನ್ನ ಫಿಕ್ಸ್ ಮಾಡ್ಕೊಳ್ತದೆ, ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತದೆ ಕಾರ್ಬನ್ ಡೈಆಕ್ಸೈಡ್ ಅನ್ನ. ಈ ರೈಬೋಲೋಸ್ ಬೈಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಇದೇನಾಗ್ತದೆ, ಇನ್ನೊಂದು ಕಡೆ ಇನ್ನೊಂದು ಆಕ್ಷನ್ ನಲ್ಲಿ ಇಟ್ ಆಕ್ಸಿಜನೇಟ್ಸ್ ಟು ಗಿವ್ ರೈಸ್ ರೈಬೋಲೋಸ್ ಬೈಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್ ಎನ್ಸೈಮ್. ಎರಡು ರೀತಿ ಮಾಡ್ತದೆ, ಡೈವರ್ಟ್ ಆಗ್ತದೆ. ಇದು CO2 ನ ಫಿಕ್ಸ್ ಮಾಡಬೇಕಾದ್ರೆ ಎರಡು ಮಾಲಿಕ್ಯೂಲ್ಸ್ ಬೇಕಾಗ್ತದೆ, ರೈಬೋಲೋಸ್ ಬೈಫಾಸ್ಫೇಟು. ಈ ಕ್ರಿಯೆ ನಡಿಬೇಕಾದ್ರೆ, ಅಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ ಒಂದು ಎನ್ಸೈಮ್ ಸಹಾಯ ಬೇಕಾಗುತ್ತೆ. ಆ ಎನ್ಸೈಮ್ ಹೆಸರೇನು, ರೈಬೋಲೋಸ್ ಬೈಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಅಂತ ಕರಿತೇವೆ. ಇದರ ಸಹಾಯದಿಂದ ಎರಡು ಮಾಲಿಕ್ಯೂಲ್ RuBp ಏನ್ ಮಾಡ್ತದೆ, ಗಿವ್ ರೈಸ್. ಅದು ಏನನ್ನ ಕೊಡುತ್ತಪ್ಪ RuBp ಅಂದಾಗ, ಮೂರು ಮಾಲಿಕ್ಯೂಲ್ ಇರ್ತಕ್ಕಂತಹ PGA ಕೊಡುತ್ತೆ, ಫಾಸ್ಫೋಗ್ಲಿಸರಿಕ್ ಆಸಿಡ್ ಕೊಡ್ತದೆ. ಇಲ್ಲಿ ಬರುತ್ತೆ ನೋಡ್ರಿ, 3 ಕಾರ್ಬನ್ ಮಾಲಿಕ್ಯೂಲ್ಸ್ ಆಫ್ ಆರ್ಗ್ಯಾನಿಕ್ ಆಸಿಡ್, ದಟ್ ಈಸ್ ಫಾಸ್ಫೋಗ್ಲಿಸರಿಕ್ ಆಸಿಡ್. ಈ ರಿಯಾಕ್ಷನ್ಗೆ ಈ ಎನ್ಸೈಮ್ ಸಹಾಯ ಮಾಡುತ್ತೆ. ಅದೇ ಟೈಮಲ್ಲಿ ಏನಾಗ್ತದೆ, ಇದೇ ಎನ್ಸೈಮು ಆಕ್ಸಿಜನೇಸ್ ಆಗ್ಬಿಟ್ಟು ಏನ್ ಕೊಡ್ತದೆ, ಅದ್ರ ಮುಂದೆ ಮತ್ತೊಂದು ಸೇರ್ಕೊಳ್ಳುತ್ತೆ, ರೈಬೋಲೋಸ್ ಬೈಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್ ಆಗ್ತದೆ. ಆಗ ನಾವು ಯಾವ ರೀತಿ ಹೇಳ್ಬೋದು ಅದನ್ನ, RuBisCO. ಇದು ಆ ಎನ್ಸೈಮ್ ಹೆಸರು, ರೈಬೋಲೋಸ್ ಬೈಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಂಡ್ ಆಕ್ಸಿಜನೇಸ್ ಎನ್ಸೈಮ್. ಅದು ಸಹಾಯ ಮಾಡುತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ. Then the RuBp give rise 3 molecules of PGA, phosphoglyceric acid, in the first step, that is carboxylation. Now in the second step, a reduction. In the second step of reduction, the one molecule of carbon dioxide released by the utilization of 2 molecules of ATP and 2 molecules of NADPH. ಈಗ ಬರೋಣ ಎರಡನೇ ಸ್ಟೆಪ್ ಅನ್ನು ನಾವೇನಂತ ಕರಿತೀವಿ, ರಿಡಕ್ಷನ್ ಅಂತ ಕರಿತೇವೆ. ಈ ರಿಡಕ್ಷನ್ ಸ್ಟೆಪ್ ಅಲ್ಲಿ ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಈಗ ರಿಡಕ್ಷನ್ ಆಗಬೇಕಾದ್ರೆ ಒಂದೊಂದು ಮಾಲಿಕ್ಯೂಲು ಸೆಪರೇಟ್ ಆಗ್ತಾ ಹೋಗ್ತದೆ. ಹೀಗೆ ಆಗಿ ರಿಲೀಸ್ ಆಗ್ಬಿಟ್ಟು ಏನಾಗ್ತದೆ, 6 ಕಾರ್ಬನ್ ಮಾಲಿಕ್ಯೂಲ್ಸ್ ಸೇರಿದಾಗ ಕೊನೆಯಲ್ಲಿ ಶುಗರ್ ಬರುತ್ತೆ. ಯು ನೋ ದಟ್ ದಿ ಫಾರ್ಮುಲಾ ಆಫ್ ಶುಗರ್, ಸಿಂಪಲ್ ಶುಗರ್ ಆರ್ ಗ್ಲೂಕೋಸ್, ದಟ್ ಈಸ್ C6H12O6. How many carbon molecules are there in the common sugar or glucose? 6 carbon molecules. ಈಗ ಒಂದೊಂದು ಸಲ ಒಂದೊಂದು ಕಾರ್ಬನ್ ಮಾಲಿಕ್ಯೂಲ್ ಏನಾಗಬೇಕೀಗ, ರಿಲೀಸ್ ಆಗ್ತಾ ಬರ್ತದೆ, ರಿಡಕ್ಷನ್ ಆಗ್ತಾ ಬರ್ತದೆ. ಹಾಗೆ ರಿಡಕ್ಷನ್ ಆಗಬೇಕಾದ್ರೆ ಅದು ಎನರ್ಜಿ ಬೇಕಾಗುತ್ತೆ. ಆ ಎನರ್ಜಿ ಬೇಕಾದಾಗ ಎಷ್ಟೆಷ್ಟು ಮಾಲಿಕ್ಯೂಲ್ಸ್ ATP ಮತ್ತು NADPH ಅನ್ನು ಬಳಸ್ಕೊಳ್ಳುತ್ತಾಗ ಅಂದಾಗ 2 ಮಾಲಿಕ್ಯೂಲ್ಸ್ ATP ಬೇಕಾಗ್ತದೆ, 1 ಕಾರ್ಬನ್ ಮಾಲಿಕ್ಯೂಲ್ ರಿಲೀಸ್ ಆಗಬೇಕಾದರೆ, ಹಾಗೆ 2 ಮಾಲಿಕ್ಯೂಲ್ಸ್ NADPH ಬೇಕಾಗ್ತದೆ. ಸೊ 1 single carbon molecule released by the utilization of 2 molecules of ATP and 2 molecules of NADPH. ಏನಿದೆರಡು ATP ಮತ್ತು NADPH ಏನದು, ಎನರ್ಜಿ ಮಾಲಿಕ್ಯೂಲ್ಸ್. ಎಲ್ಲಿಂದ ಬಂದಿದ್ದೀವೆರಡು? ಸೊ ದೇ ಕೇಮ್ ಫ್ರಮ್ ಗ್ರಾನದಿಂದ ಬಂದಿದ್ದು, ಲೈಟ್ ರಿಯಾಕ್ಷನ್ ಇಂದ. ಇದು ರಿಡಕ್ಷನ್ ಸ್ಟೆಪ್ ಅಂತ ಕರಿತೇವೆ. ದೆನ್ ಎಷ್ಟು ಸಲ ಕಾರ್ಬನ್ ಮಾಲಿಕ್ಯೂಲ್ಸ್ ರಿಲೀಸ್ ಆಗಬೇಕಾಗಿದೆ, 6 ಟೈಮ್ಸ್ ರಿಲೀಸ್ ಆಗಬೇಕು. ಯಾಕೆ ಹೇಳಿ, ಒಂದು ಗ್ಲೂಕೋಸ್ ಅಲ್ಲಿ ಎಷ್ಟಿರಬೇಕು, ಶುಗರ್ ಅಲ್ಲಿ ಎಷ್ಟು ಕಾರ್ಬನ್ ಮಾಲಿಕ್ಯೂಲ್ಸ್ ಇರುತ್ತೆ, 6 ಇರುತ್ತೆ. C6H12O6. ದಿಸ್ ಇಸ್ ದ ಫಾರ್ಮುಲಾ ಆಫ್ ಗ್ಲೂಕೋಸ್. ಈಗ ಈ ರಿಡಕ್ಷನ್ ಸ್ಟೆಪ್ ಅಲ್ಲಿ
ಒಂದು ಕಾರ್ಬನ್ ರಿಲೀಸ್ ಆಗಬೇಕಾದ್ರೆ 2 ATP 2 NADPH ಅನ್ನ ಬಳಸ್ಕೊಳ್ಳುತ್ತೆ ರಿಡಕ್ಷನ್ ಡಿವಿಷನ್ ಅಲ್ಲಿ. ಹಾಗಿದ್ದಾಗ 6 ಕಾರ್ಬನ್ ಮಾಲಿಕ್ಯೂಲ್ಸ್ ಬೇಕಂದಾಗ ಎಷ್ಟು ATP ಬೇಕಾಗ್ತದೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ ನಾವೀಗ. ದೆನ್ ದಿ ನೆಕ್ಸ್ಟ್ ಸ್ಟೆಪ್ ದಟ್ ಈಸ್ regeneration. Regeneration, that is the third step of Calvin cycle of C3 pathway. So in the regeneration, RUBP, ribulose biphosphate, one molecule of RUBP is formed by the utilization of one ATP molecule. ನೋಡಿ, ರೀಜನರೇಷನ್ ಅಲ್ಲಿ ಏನಾಗ್ತದೆ, ಏನು ಕಾರ್ಬನ್ ಡೈಆಕ್ಸೈಡ್ ಅನ್ನು ಫಿಕ್ಸ್ ಮಾಡುವಂತಹ ಪ್ರಾರಂಭದಲ್ಲಿ ಫಿಕ್ಸ್ ಮಾಡುವಂತಹ ಒಂದು ಸಬ್ಸ್ಟೆನ್ಸ್ ಇದೆ RUBP, ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್. ಈ RUBP ಹೆಂಗೆ ರಿಲೀಸ್ ಆಗುತ್ತಲ್ಲಿ ಅಂದಾಗ ಒಂದು ATP ಮಾಲಿಕ್ಯೂಲ್ ಏನಾಗ್ತದೆ, ಗಿವ್ ರೈಸ್ RUBP ಡ್ಯೂರಿಂಗ್ ಫೋಟೋಫಾಸ್ಫಾರಿಲೇಷನ್. ಯಾವಾಗ ಬಿಡುಗಡೆ ಮಾಡುತ್ತೆ ಅದನ್ನ ATP? ಫೋಟೋಫಾಸ್ಫಾರಿಲೇಷನ್ ಅಲ್ಲಿ ಏನ್ ಮಾಡುತ್ತೆ, ಒಂದು RUBP ಅನ್ನ ರಿಲೀಸ್ ಮಾಡಿಕೊಡ್ತದೆ. ಇದು ರೀಜನರೇಷನ್ ಅಲ್ಲಿ ನೋಡ್ತೇವೆ. ದೆನ್ 6 ಕಾರ್ಬನ್ ಮಾಲಿಕ್ಯೂಲ್ಸ್ ರಿಲೀಸ್ಡ್ ಫೈನಲಿ ಟು ಗೆಟ್ ಗ್ಲೂಕೋಸ್. ಈಗ 6 ಕಾರ್ಬನ್ ಬರಬೇಕಾಗ್ತದೆ, ಮಾಲಿಕ್ಯೂಲ್ಸ್ ಹೊರಗೆ ಬರಬೇಕಾಗ್ತದೆ. 6 ಕಾರ್ಬನ್ ಬರಬೇಕಾದ್ರೆ ಹೌ ಮೆನಿ molecules of ATP and NADPH are utilized. ಹಾಗಾದ್ರೆ ಕ್ಯಾಲ್ಕುಲೇಟ್ ಮಾಡೋಣ ನಾವು, ಎಷ್ಟು ಬೇಕಾಗ್ತದೆ. ಒಂದು ಕಾರ್ಬನ್ ರಿಲೀಸ್ ಆಗಬೇಕಾದ್ರೆ 2 ATP ಪ್ಲಸ್ RUBP ರಿಲೀಸ್ ಮಾಡಬೇಕಾದ್ರೆ ಮತ್ತೊಂದು ATP ಬಳಕೆ ಆಗ್ತದಲ್ವಾ. ಹಾಗಾಗಿ ATP ಎಷ್ಟು ಬೇಕಾಗುತ್ತೆ, ಒಂದ್ಸಲ ಕಾರ್ಬನ್ ಬರಬೇಕಾದ್ರೆ ಮಾಲಿಕ್ಯೂಲ್ ರಿಲೀಸ್ ಆಗಬೇಕಾದ್ರೆ 3 ATP ಬರ್ತದೆ. 3 ಹೇಗೆ, 2 ಕಾರ್ಬನ್ ರಿಲೀಸ್ ಮಾಡೋದಕ್ಕೆ, ಇನ್ನು ಒಂದು RUBP ರಿಲೀಸ್ ಮಾಡೋಕ್ಕೆ 1 ATP ಬೇಕಾಗ್ತದೆ. ಅಲ್ಲಿಗೆ ಟೋಟಲ್ ನಂಬರ್ ಆಫ್ ATPs 3 ಮಾಲಿಕ್ಯೂಲ್ಸ್ ಆಫ್ ATPs ಬೇಕಾಗ್ತದೆ. ಹಾಗೆ NADP ಎಷ್ಟು ಬೇಕಾಗ್ತದೆ, 2. ಎಲ್ಲಿ, ರಿಡಕ್ಷನ್ ಅಲ್ಲಿ. ಈಗ ನೋಡೋಣ, 1 ರಿಲೀಸ್ ಆಫ್ 1 ಕಾರ್ಬನ್ ಮಾಲಿಕ್ಯೂಲ್ ರಿಕ್ವೈರ್ 3 ATP and 2 NADPH. Then release of 6 carbon molecules required 18 ATP molecules and 12 NADPH molecules. ಹೇಗಾಗುತ್ತಿದು 12 ಮತ್ತು 18 ಅಂದಾಗ? ಲುಕ್ ಅಟ್ ದಿಸ್. ಈಗ ನೋಡೋಣ, ಒಂದಕ್ಕೆ ಎಷ್ಟು ಬೇಕಾಗ್ತದೆ ನಮಗೆ ಅಂದಾಗ ಇಲ್ಲಿ 6CO2. ಹೌದಾ? ಅದು ಏನ್ ಕೊಡುತ್ತೆ, ಈಗ ನಮಗೆ ಶುಗರ್ ಕೊಡುತ್ತೆ. ಫೈನಲಿ ವಿ ಗೆಟ್ ಶುಗರ್ ಆರ್ ಕನ್ವರ್ಟೆಡ್ ಶುಗರ್. ಈಗ ಇದಕ್ಕೆ ಒಂದು ಕಾರ್ಬನ್ಗೆ ಎಷ್ಟು ಬೇಕಾಗ್ತದೆ ನಮಗೆ, 3 ATP ಅಂಡ್ 2 NADPH. ಈಗ 6 ಟೈಮ್ಸ್ ಹಾಕೊಳ್ಳಿ, 3 into 6, ಯಾಕೆಂದ್ರೆ ಒಂದೊಂದು ಸಲ ಒಂದೊಂದು ಕಾರ್ಬನ್ ಮಾಲಿಕ್ಯೂಲ್ಸ್. ಹಾಗೆ 6 ಸಲ ಬಿಡುಗಡೆ ಆಗುತ್ತೆ ಕಾರ್ಬನ್ ಮಾಲಿಕ್ಯೂಲ್ಸ್. 6 ಸಲಕ್ಕೆ ATP ಎಷ್ಟಾಗ್ತದೆ, 3 into 6 is equal to 18 molecules of ATP. Then 2 into 6 ಎಷ್ಟಾಗುತ್ತೆ, 12 molecules of NADPH. So finally utilization of, that is release of 1 glucose molecules required 18 molecules of ATP and 12 molecules of NADPH. ಇಷ್ಟನ್ನ ಬಳಸ್ಕೊಳ್ತದೆ. So in the regeneration, that is RUBP, 1 RUBP released by utilization of 1 ATP during photophosphorylation. This is the brief summary of Calvin cycle or C3 pathway. ಇದು ಕ್ಯಾಲ್ವಿನ್ ಸೈಕಲ್ ಅಂತ ಹೇಳ್ತೀವಿ, C3 pathway. ಏನಾಗುತ್ತೆ C3 ಪಾಥ್ವೇಯಲ್ಲಿ? ಐ ರಿಕಾಲ್ ಒನ್ಸ್, ಇಲ್ಲಿ ಪ್ರಾರಂಭದಲ್ಲಿ ಏನಾಗ್ತದೆ, 3 ಸ್ಟೆಪ್ಸ್ ಇದೆ. ಆ 3 ಸ್ಟೆಪ್ಸ್ ಅಲ್ಲಿ ಕಾರ್ಬಾಕ್ಸಿಲೇಷನ್, ರಿಡಕ್ಷನ್ ಅಂಡ್ ರೀಜನರೇಷನ್ ಅಂತ ಕರಿತೀವಿ. ಪ್ರಾರಂಭದಲ್ಲಿ
ಕಾರ್ಬಾಕ್ಸಿಲೇಷನ್ ಅಂದರೆ ಫಿಕ್ಸೇಷನ್ ಆಫ್ ಕಾರ್ಬನ್, ರಿಡಕ್ಷನ್ ಆಗ್ತದೆ ಅಲ್ಲಿ. ಆಗೇನಾಗ್ತದೆ, 3 PGA ಏನಿದೆ, 3 ಕಾರ್ಬನ್ ಮಾಲಿಕ್ಯೂಲ್ಸ್ PGA, ಅದರ ಬದಲಿಗೆ ಪ್ರಾರಂಭದಲ್ಲಿ ಏನು ಬರಬೇಕಲ್ಲಿ ಅಂದರೆ 5 ಕಾರ್ಬನ್ ಮಾಲಿಕ್ಯೂಲ್ ಇರ್ತಕ್ಕಂತಹ ರೈಬೋಲೋಸ್ ಬೈಫಾಸ್ಫೇಟ್ ಏನು ಮಾಡುತ್ತೆ, ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ತದೆ. ಅಕ್ಸೆಪ್ಟ್ ಮಾಡಿಕೊಂಡು ಏನನ್ನ ಬಿಡುಗಡೆ ಮಾಡುತ್ತೆ, PGA ಅನ್ನ ಬಿಡುಗಡೆ ಮಾಡುತ್ತೆ, ಫಾಸ್ಫೋಗ್ಲಿಸರಿಕ್ ಆಸಿಡ್. ಅದೇ 3 ಕಾರ್ಬನ್ ಮಾಲಿಕ್ಯೂಲ್ ಆರ್ಗ್ಯಾನಿಕ್ ಆಸಿಡ್. ಹೀಗೆ ಬಿಡುಗಡೆ ಮಾಡಬೇಕಾದ್ರೆ ಒಂದು ಎನ್ಸೈಮ್ ಬೇಕಾಗ್ತದೆ. ಆ ಎನ್ಸೈಮ್ ಅನ್ನ ರೈಬೋಲೋಸ್ ಬೈಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಅಂತ ಕರಿತೇವೆ. ಇದು ಇನ್ ಟರ್ಮ್ಸ್ ಆಕ್ಸಿಜನೇಸ್ ಆಗ್ಬಿಟ್ಟು ಏನ್ ಕೊಡುತ್ತೆ, ರೈಬೋಲೋಸ್ ಬೈಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್ ಆಗಿ ಕನ್ವರ್ಟ್ ಮಾಡ್ತದೆ. ಹೀಗೆ ಕನ್ವರ್ಷನ್ ಆದಾಗ ಏನ್ ಬಿಡುಗಡೆ ಆಗುತ್ತೆ, 3 ಮಾಲಿಕ್ಯೂಲ್ಸ್ ಆಫ್ PGA, ಫಾಸ್ಫೋಗ್ಲಿಸರಿಕ್ ಆಸಿಡ್. ಎರಡನೇ ಸ್ಟೆಪ್ ಅಲ್ಲಿ ರಿಡಕ್ಷನ್ ಸ್ಟೆಪ್ ಅಲ್ಲಿ ಏನಾಗ್ತದೆ, ಈ 1 ಕಾರ್ಬನ್ ಮಾಲಿಕ್ಯೂಲ್ ರಿಡಕ್ಷನ್ ಆಗಿ ಬಿಡುಗಡೆ ಆಗಬೇಕಾದ್ರೆ ಅದಕ್ಕೆ ಎನರ್ಜಿ ಎಷ್ಟೆಷ್ಟು ಬೇಕು, ಮಾಲಿಕ್ಯೂಲ್ಸು 2 ಮಾಲಿಕ್ಯೂಲ್ ATP ಬೇಕಾಗ್ತದೆ, 2 ಮಾಲಿಕ್ಯೂಲ್ NADPH ಬೇಕಾಗ್ತದೆ. ಹೀಗೆ 6 ಟೈಮ್ಸ್ ಆದಾಗ 18 ಮಾಲಿಕ್ಯೂಲ್ ATP, 12 NADP. ನಾವಿಲ್ಲಿ ಎಷ್ಟು ಹೇಳಿದ್ವಿ, ಈಗ 2 ಹೇಳಿದ್ವಿ. ಇನ್ನೊಂದು ATP ಎಲ್ಲಿ ಹೋಗುತ್ತೆ ಹಾಗಾದ್ರೆ ಅಂದಾಗ, ರೀಜನರೇಷನ್ ಅಲ್ಲಿ ಏನಾಗುತ್ತೆ, RUBP, ಒಂದೊಂದು ಮಾಲಿಕ್ಯೂಲ್ RUBP ತಯಾರಾಗಬೇಕಾದ್ರೆ, ಬಿಡುಗಡೆ ಆಗಬೇಕಾದ್ರೆ 1 ATP ಬೇಕಾಗ್ತದೆ ಅದಕ್ಕೆ. ಯಾವಾಗ, ಫೋಟೋಫಾಸ್ಫರಿಲೇಷನ್ ಅಲ್ಲಿ. ಹೀಗೆ ಅಲ್ಲಿ ಬಳಕೆ ಆಗುವಂತಹ ATP ಎಷ್ಟು, 3 ಆಗುತ್ತೆ. 2 ಅಲ್ಲಿ ಕಾರ್ಬನ್ ರಿಲೀಸ್ ಆಗಬೇಕಾದ್ರೆ, ಇನ್ನೊಂದು RUBPಗೆ. ಫೈನಲ್ ಆಗಿ ನಾವು ಕೌಂಟ್ ಮಾಡಿದಾಗ ಎಷ್ಟೆಷ್ಟು ಬೇಕಾಗ್ತದೆ, 18 ATP ಮತ್ತೆ 12 NADP ಬೇಕಾಗ್ತದೆ. ಒಂದು ಶುಗರ್ ಮಾಲಿಕ್ಯೂಲ್ 6 ಕಾರ್ಬನ್ ಇರ್ತಕ್ಕಂಥ ಶುಗರ್ ಮಾಲಿಕ್ಯೂಲ್ ರಿಲೀಸ್ ಆಗಬೇಕಾದ್ರೆ. ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆಫ್ ಕ್ಯಾಲ್ವಿನ್ ಸೈಕಲ್ ಆಫ್ C3 pathway. Now we move on to next one, C4 pathway or Hatch-Slack pathway. ಇದನ್ನೇನಂತ ಕರಿತೀವಿ ನಾವು, Hatch-Slack pathway. Because why it is called Hatch-Slack pathway? This C4 pathway first introduced by or explained by Hatch and Slack scientists. ಅವರಿಬ್ಬರ ಹೆಸರದು. ಹ್ಯಾಚ್ ಮತ್ತೆ ಸ್ಲ್ಯಾಕ್ ಅನ್ನುವ ಸೈಂಟಿಸ್ಟು ಕೆಲವು ಸಸ್ಯಗಳಲ್ಲಿ, ಎಲ್ಲ ಅಲ್ಲ, ಕೆಲವು ಗುಂಪಿನ ಸಸ್ಯಗಳಲ್ಲಿ C4 ಪಾತ್ವೆಯನ್ನ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. C4 pathway in some plants only. Plants like cabbage, maize, sugarcane and some tropical grasses etc. ನೋಡಿ, ಒಂದು ಡ್ರೈ ಕಂಡೀಷನ್ ಅಲ್ಲಿ, ಟ್ರಾಪಿಕಲ್ ರೀಜನ್ ಅಲ್ಲಿ ಬೆಳೆಯುವಂತಹ, ಅಂದ್ರೆ ನೀರು ಕಡಿಮೆ ಇರ್ತದೆ, ಉಷ್ಣಾಂಶ ಜಾಸ್ತಿ ಇರ್ತದೆ, ಅಲ್ಲಿ ಬೆಳೆಯುವಂತ ಸಸ್ಯಗಳಾಗಿರ್ತಕ್ಕಂಥ ಕೆಲವು ಕ್ಯಾಬೇಜ್ ಇರಬಹುದು, ಪೈನಾಪಲ್ ಇರಬಹುದು, ಅಥವಾ ಟ್ರಾಪಿಕಲ್ ಗ್ರಾಸಸ್ ಇರಬಹುದು, ಶುಗರ್ ಕೇನ್, ಮೇಸ್, ಇವು ಉದಾಹರಣೆ ಈ ಪ್ಲಾಂಟ್ಸ್ಗೆ, ಈ C4 ಪಾತ್ವೆಗೆ ಬರುವಂತಹ ಪ್ಲಾಂಟ್ಸ್ಗಳು. ಸೊ ದೇ ಟಾಲರೇಟ್ ಹೈಯರ್ ಟೆಂಪರೇಚರ್. ಈ ಸಸ್ಯಗಳಲ್ಲಿ ಒಂದು ವಿಶಿಷ್ಟ ಗುಣ ಇದೆ, ಅತಿ ಹೆಚ್ಚು ಉಷ್ಣಾಂಶವನ್ನು ತಡೆದುಕೊಳ್ಳುವ ಕೆಪಾಸಿಟಿ ಇದೆ ಈ ಸಸ್ಯಗಳಲ್ಲಿ. C4 ಪ್ಲಾಂಟ್ಸ್ ಅಂತ ಕರಿತೇವೆ. Now we will discuss that cycle, C4 pathway or Hatch-Slack cycle ಅಂತ ಕರಿತೇವೆ. ನೋಡೋಣ ಈಗ ಏನ್ ಸ್ಟೆಪ್ಸ್ ಇದೆ, ಯಾವ ರೀತಿ C4 pathway ಆಗ್ತದೆ ಇಲ್ಲಿ. ಸೊ ಇನ್ C4 plants, here these plants, example for sugarcane, tropical grasses, cabbage, pineapple, maize etc. So those plants tolerate higher temperature and they have special type of anatomy, leaf anatomy called Kranz anatomy. ಈ C4 ಪ್ಲಾಂಟ್ಸ್ ಅಲ್ಲಿ ಒಂದು ವಿಶೇಷವಾದ ಅನಾಟಮಿ ಇರ್ತದೆ. ಎಲೆಯಲ್ಲಿ ಏನಾಗಿರ್ತದೆ, ಒಂದು ವಿಶೇಷವಾಗಿರ್ತಕ್ಕಂತಹ ಅನಾಟಮಿ ಇರ್ತದೆ. ಈ ಅನಾಟಮಿಯಲ್ಲಿ ಏನು ಅಂದಾಗ,
ಅದನ್ನು ನಾವು ಕ್ರಾನ್ಸ್ ಅನಾಟಮಿ ಅಂತ ಕರಿತೇವೆ. ಕ್ರಾನ್ಸ್ ಅನಾಟಮಿ. What is meant by Kranz anatomy? That means in the leaf, vascular bundles of leaf surrounded by a special type of cells called bundle sheath cells in C4 plants. ಇಲ್ಲೇನಾಗಿರ್ತದೆ, vascular bundles, you know that vascular bundles are xylem and phloem. ಯಾವ್ಯಾವ್ದನ್ನ ವ್ಯಾಸ್ಕ್ಯುಲರ್ ಬಂಡಲ್ ಅಂತ ಕರಿತೀವಿ ನಾವು? xylem ಮತ್ತೆ phloem ಅನ್ನ ನಾವು ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂತ ಕರಿತೇವೆ. ಸೊ ಈ ತರ ಅರೇಂಜ್ ಆಗಿರ್ತದೆ, ಹೌದಾ? ವ್ಯಾಸ್ಕ್ಯುಲರ್ ಬಂಡಲ್ ಅಲ್ಲಿ ಇದು xylem ಅಂತ ಕರಿತೀವಿ, ಇದು phloem. ಈ ತರ ಕಾಣಿಸ್ತಾ ಇರ್ತದೆ ವ್ಯಾಸ್ಕ್ಯುಲರ್ ಬಂಡಲ್ ಅಲ್ಲಿ. ಸೊ ದಿಸ್ ಇಸ್ xylem, ದಿಸ್ ಇಸ್ phloem. ಇಲ್ಲೇನಾಗಿರ್ತದೆ ಈ ಪ್ಲಾಂಟ್ಸ್ ಅಲ್ಲಿ, ಏನು ಒಂದು ವಿಶೇಷವಾಗಿರುವ ಸೆಲ್ಸ್ಗಳು. Those cells are called bundle sheath cells ಅಂತ ಕರಿತೀವಿ. Bundle sheath cells. Bundle sheath cells. So these bundle sheath cells encircled or around the vascular bundles. ಈ ವಿಶೇಷವಾಗಿರ್ತಕ್ಕಂಥ ಬಂಡಲ್ ಶೀತ್ ಸೆಲ್ಸ್ ಈ ವ್ಯಾಸ್ಕ್ಯುಲರ್ ಬಂಡಲ್ ಸುತ್ತಲೂ ಏನಾಗಿರುತ್ತೆ? ಎನ್ಸರ್ಕಲ್ ಆಗಿರ್ತದೆ. ಎನ್ಸರ್ಕಲ್ಡ್ ಆರ್ surround or around the vascular bundles. Hence that type is called Kranz anatomy. ಅದಕ್ಕಾಗೇನೆ ಆ ಲೀಫ್ ಅನಾಟಮಿ ಸ್ಟಡಿ ಮಾಡಿದಾಗ ಅದನ್ನ ನಾವೇನಂತ ಹೇಳ್ತೀವಿ? ಕ್ರಾನ್ಸ್ ಅನಾಟಮಿ ಅಂತ ಕರಿತೇವೆ. ಬಿಕಾಸ್ special type of cells called bundle sheath cells in C4 plants around or encircled vascular bundles like xylem and phloem. You know that vascular bundle. That bundle contains both xylem and phloem elements, nothing but complex permanent tissues. Xylem ಮತ್ತೆ phloem. ಈ ರೀತಿ ಈ ವ್ಯಾಸ್ಕ್ಯುಲರ್ ಬಂಡಲ್ ಸುತ್ತಲೂ ಏನಾಗಿರ್ತದೆ? ಸರೌಂಡ್ ಆಗಿರ್ತದೆ, ಎನ್ಸರ್ಕಲ್ಡ್ ಆಗಿರ್ತದೆ. So there are 2 to 3 layers of bundle sheath cells around the vascular bundle. That type of anatomy is called Kranz anatomy. We can see that anatomy in C4 plants. ಈ plants ಅಲ್ಲಿ ವಿಶೇಷವಾಗಿ ಇರುವಂತದ್ದು. Now begins of the C4 pathway or Hatch-Slack pathway. ಈಗ ಹೇಗೆ ಸ್ಟಡಿ ಮಾಡೋದು ಇದನ್ನ? ಯಾವ ರೀತಿ ಸ್ಟಾರ್ಟ್ ಆಗ್ತದೆ ಇದನ್ನ ನೋಡೋಣ. In the starting or begins of this pathway, in the first step, the 4 carbon molecule organic acid oxaloacetic acid. ನಾವು ಮೊದಲೇ ಹೇಳಿದ ಹಾಗೆ ಯಾವುದು ಬರುತ್ತೆ C4 ಪಾತ್ವೇನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಫಿಕ್ಸ್ ಮಾಡುವಂಥದ್ದು? ಆಕ್ಸಾಲೋಅಸಿಟಿಕ್ ಆಸಿಡ್. ಅದರಲ್ಲಿ ಎಷ್ಟು ಕಾರ್ಬನ್ ಮಾಲಿಕ್ಯೂಲ್ಸ್ ಇದೆ? 4 ಇದೆ. ಆದರೆ ಬಿಗಿನ್ಸ್ ಅಲ್ಲಿ ಏನಾಗ್ತದೆ, ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತದೆ C4 ಪಾತ್ವೇನಲ್ಲಿ ಅಂದಾಗ ದಿ ಫಾಸ್ಫೋಯಿನಾಲ್ ಪೈರುವೇಟ್ 3 ಕಾರ್ಬನ್ ಮಾಲಿಕ್ಯೂಲ್ ಆಫ್ ದಿ ಫಾಸ್ಫೋಯಿನಾಲ್ ಪೈರುವೇಟ್ fixed carbon dioxide by the help of an enzyme called as phosphoenol pyruvate carboxylase. ಇಲ್ಲಿ 4 ಕಾರ್ಬನ್ ಮಾಲಿಕ್ಯೂಲ್ಸ್ ಇರ್ತಕ್ಕಂಥ OAA ಆಕ್ಸಾಲೋಅಸಿಟಿಕ್ ಬರೋದಕ್ಕಿಂತ ಮುಂಚೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಫಿಕ್ಸ್ ಮಾಡುವಂಥದ್ದು ಯಾವುದು? 3 ಕಾರ್ಬನ್ ಮಾಲಿಕ್ಯೂಲ್ಸ್ ಇರ್ತಕ್ಕಂತಹ PEP ಅಂತ ಕರಿತೇವೆ. PEP ಅಂದರೆ ನಾವು ಅದನ್ನ ಫಾಸ್ಫೋಯಿನಾಲ್ ಪೈರುವೇಟ್ ಅಂತ ಕರಿತೀವಿ. ಫಾಸ್ಫೋಯಿನಾಲ್ ಪೈರುವೇಟ್, ಇನಾಲ್ ಪೈರುವೇಟ್. ಅದನ್ನ ನಾವೇನಂತ ಶಾರ್ಟ್ಲಿ ಟರ್ಮ್ಡ್ ಆಸ್ PEP. ಇದು 3 ಕಾರ್ಬನ್ ಇರುವಂತಹ ವಸ್ತು. ಪ್ರಾರಂಭದಲ್ಲಿ ಇದೇನ್ ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಇಂದ ಬಂದಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಫಿಕ್ಸ್ ಮಾಡ್ಕೊಳ್ತದೆ. ಫಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಒಂದು ಎನ್ಸೈಮ್ ಬೇಕಾಗ್ತದೆ ಇದಕ್ಕೆ ಸಹಾಯಕ್ಕೆ. ಆ ಎನ್ಸೈಮ್ ಹೆಸರೇನು? ಫಾಸ್ಫೋಯಿನಾಲ್ ಪೈರುವೇಟ್ ಕಾರ್ಬಾಕ್ಸಿಲೇಸ್ ಅಂತ ಕರಿತೇವೆ. PEP ಕಾರ್ಬಾಕ್ಸಿಲೇಸ್.
carboxylase, an enzyme. So that catalyzed the fixing or that helps to fix carbon dioxide by PEP. Then PEP give rise oxaloacetic acid. ಈಗ ಬಿಡುಗಡೆ ಆಗುತ್ತೆ 4 ಕಾರ್ಬನ್ ಮಾಲಿಕ್ಯೂಲ್ಸ್ ಇರುವಂತಹ ಆಕ್ಸಾಲೋಅಸಿಟಿಕ್ ಆಸಿಡ್. ಮೊದಲು PEP ತಗೊಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಫಿಕ್ಸ್ ಮಾಡ್ಕೊಳ್ಳುತ್ತೆ. ಎಲ್ಲಿಂದ ಬರುತ್ತೆ ಕಾರ್ಬನ್ ಡೈಆಕ್ಸೈಡ್? ಅಟ್ಮಾಸ್ಫಿಯರ್ ಇಂದ ಬಂದಿದೆ. ಈ ಫಿಕ್ಸ್ ಮಾಡ್ಕೊಂಡಂತಹ PEP ಅದನ್ನ ನೆಕ್ಸ್ಟ್ ಏನ್ ಕೊಡುತ್ತೆ? OAA ಕೊಡುತ್ತೆ. OAA ಅಂದ್ರೆ ಆಕ್ಸಾಲೋಅಸಿಟಿಕ್ ಆಸಿಡ್. ಇದು ಎಷ್ಟು ಕಾರ್ಬನ್ ಇರತಕ್ಕಂತಹ ವಸ್ತು? 4 ಕಾರ್ಬನ್ ಇರುವಂತಹ ವಸ್ತು. ಈ PEP ಏನಾಗುತ್ತೆ? OAA ಕೊಡಬೇಕಾದ್ರೆ ಒಂದು ಎನ್ಸೈಮ್ ನ ಸಹಾಯದಿಂದ ರಿಲೀಸ್ ಮಾಡ್ತದೆ. ಆ ಎನ್ಸೈಮ್ ಹೆಸರು ಫಾಸ್ಫೋಯಿನಾಲ್ ಪೈರುವೇಟ್ ಕಾರ್ಬಾಕ್ಸಿಲೇಸ್ ಅಂತ ಕರಿತೇವೆ. ಶಾರ್ಟ್ಲಿ ಟರ್ಮ್ಡ್ ಆಸ್ PEPC ಅಂತ ಕರಿತೀವಿ, ಕಾರ್ಬಾಕ್ಸಿಲೇಸ್ ಅಂತ ಕರಿತೀವಿ. ಇದನ್ನ ಬಳಸಿಕೊಂಡು 4 ಕಾರ್ಬನ್ ಇರತಕ್ಕಂತಹ ಆಕ್ಸಾಲೋಅಸಿಟಿಕ್ ಆಸಿಡ್ ಅನ್ನ ರಿಲೀಸ್ ಮಾಡ್ತದೆ. ಇದಲ್ಲದೆ ಇನ್ ಅಡಿಷನ್ ಟು ದಿಸ್ OAA ಅದರ್ 2 ಆಸಿಡ್ಸ್ ಆರ್ ರಿಲೀಸ್ಡ್. ಇದ್ರ ಜೊತೆಗೆ ಮತ್ತೆ 2 ಆಸಿಡ್ಸ್ ರಿಲೀಸ್ ಆಗ್ತದೆ. ವಾಟ್ ಆರ್ ದೋಸ್ 2 ಆಸಿಡ್ಸ್? ಲೈಕ್ ಮ್ಯಾಲಿಕ್ ಆಸಿಡ್ ಅಂಡ್ aspartic acid. So these 2 released along with oxaloacetic acid. OAA ಜೊತೆ ಇವೆರಡು ರಿಲೀಸ್ ಆಗ್ತವೆ. ಎಲ್ಲಿ? ಮೀಸೋಫಿಲ್ ಸೆಲ್ಸ್ ಆಫ್ ಲೀಫ್ ಅಲ್ಲಿರ್ತಕ್ಕಂತಹ ಮೀಸೋಫಿಲ್ ಸೆಲ್ಸ್ ಅಲ್ಲಿ. ಈಗ ರಿಲೀಸ್ ಆಗಿರ್ತಕ್ಕಂಥ OAA, ಮ್ಯಾಲಿಕ್ ಆಸಿಡ್, ಆಸ್ಪಾರ್ಟಿಕ್ ಆಸಿಡ್ ಈ 3 ಕೂಡ 4 ಕಾರ್ಬನ್ ಮಾಲಿಕ್ಯೂಲ್ ಅನ್ನು ಹೊಂದಿರುವಂತಹ ಆಸಿಡ್ಸ್. ಇದು 4 ಕಾರ್ಬನ್ ಮಾಲಿಕ್ಯೂಲ್ ಆರ್ಗ್ಯಾನಿಕ್ ಆಸಿಡ್ಸ್ ಅದು. ಈಗ ನಾವು these 3 ಟ್ರಾನ್ಸ್ಪೋರ್ಟ್ ಟು ಬಂಡಲ್ ಶೀತ್ ಸೆಲ್ಸ್. ನೆಕ್ಸ್ಟ್ ಏನಾಗ್ತದೆ? These 3 transport to bundle sheath cells. What happened? ಏನಾಗ್ತದೆ ಬಂಡಲ್ ಶೀತ್ ಸೆಲ್ಸ್ ಬಂದಾಗ? ಇಲ್ಲಿಗೆ ಮೀಸೋಫಿಲ್ ಸೆಲ್ಸ್ ಇಂದ ಎಲ್ಲಿಗೆ ಬರುತ್ತಿದೋ ಬಂಡಲ್ ಶೀತ್ ಸೆಲ್ಸ್ ಬರ್ತದೆ. ಬಂಡಲ್ ಶೀತ್ ಸೆಲ್ಸ್ ದಿ ಕಾರ್ಬನ್ ಮಾಲಿಕ್ಯೂಲ್ಸ್ ಆರ್ ಸ್ಪ್ಲಿಟ್. ಏನಾಗುತ್ತೆ ಅಲ್ಲಿ? ಕಾರ್ಬನ್ ಮಾಲಿಕ್ಯೂಲ್ಸ್ ಸ್ಪ್ಲಿಟ್ ಆಗ್ತದೆ ಅಂಡ್ ಗಿವ್ ರೈಸ್ ಆರ್ ರಿಲೀಸ್ಡ್ CO2. CO2 ಏನ್ ಮಾಡುತ್ತಲ್ಲಿ? ರಿಲೀಸ್ ಮಾಡ್ತದೆ. ಇಲ್ಲೇನಾಗುತ್ತೆ? ಈಗ ಬಂಡಲ್ ಶೀಟ್ ಸೆಲ್ಸ್ಗೆ ಈ 3 ಆಸಿಡ್ ಏನಾಗುತ್ತೆ? ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ. ಬಂಡಲ್ ಶೀಟ್ ಸೆಲ್ಸ್ ಅಂದ್ರೆ ಇನ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಲ್ಲಿ ಸುತ್ತಲೂ ಇರುವಂತಹ ಬಂಡಲ್ ಶೀಟ್ ಸೆಲ್ಸ್ ಅಲ್ಲೇನಾಗುತ್ತೆ? ಇಲ್ಲಿ ಇರ್ತಕ್ಕಂತಹ 4 ಕಾರ್ಬನ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಗ್ತದಲ್ಲಿ? ಒಂದೊಂದು ಕಾರ್ಬನ್ ಮಾಲಿಕ್ಯೂಲ್ ಏನಾಗುತ್ತಲ್ಲಿ? ಡಿಕಾರ್ಬಾಕ್ಸಿಲೇಷನ್ ಆಗ್ತದೆ. ಸೊ ಅದನ್ನೇ ನಾವು ಏನಂತ ಹೇಳ್ತೀವಿ? ದಟ್ ಈಸ್ ರಿಮೂವಲ್ ಆಫ್ 1 ಕಾರ್ಬನ್ ಮಾಲಿಕ್ಯೂಲ್. ಆ 1 ಕಾರ್ಬನ್ ಮಾಲಿಕ್ಯೂಲ್ ರಿಮೂವ್ ಆಗಿರ್ತಕ್ಕಂಥದ್ದು ಏನಾಗಿ ರಿಲೀಸ್ ಆಗ್ತದೆ? ಕಾರ್ಬನ್ ಡೈಆಕ್ಸೈಡ್ ಆಗಿ ರಿಲೀಸ್ ಆಗ್ತದೆ. ಸೊ ಸ್ಪ್ಲಿಟಿಂಗ್ ಆಫ್ ಕಾರ್ಬನ್ ಮಾಲಿಕ್ಯೂಲ್ಸ್ ಅಂಡ್ ಗಿವ್ ರೈಸ್ ಆರ್ ರಿಲೀಸ್ ಆಫ್ CO2 ಇನ್ ಬಂಡಲ್ ಶೀತ್ ಸೆಲ್. That released carbon dioxide in bundle sheath cells from these 3 organic acids. Now this enters into the C3 pathway again. ಮತ್ತೇನ್ ಮಾಡುತ್ತೆ? ರಿಲೀಸ್ ಆಗಿರ್ತಕ್ಕಂಥ CO2 ಎಲ್ಲಿಗೆ ಎಂಟ್ರಿ ಆಗುತ್ತೆ? ಈಗ C3 ಗೆ ಹೋಗ್ತದೆ. ಅದು C3 ಪಾತ್ವೆಗೆ ಹೋಗ್ತದೆ. ಸೊ ವಾಟ್ ವಿ ಫೈನಲಿ ಕನ್ಕ್ಲೂಡೆಡ್. ನಾವು ಹಾಗಾದ್ರೆ ಏನಂತ ಕನ್ಕ್ಲೂಡ್ ಮಾಡ್ಬೋದು? C3 pathway or Calvin cycle is common in all plants, but in some plants along with the C3 pathway one more cycle is there, that is C4 pathway. Because of the special type of anatomy, Crane's anatomy, here the formation or release of 3 acids, oxaloacetic acid, malic acid and aspartic acid.
So transported to bundle sheath cells, then those organic acids splits their carbon molecules and release carbon dioxide. And that released carbon dioxide enters to the C3 pathway again. ಮತ್ತೆ ಅಲ್ಲಿಗೆ ಹೋಗುತ್ತೆ. So this is extra pathway. That one is C4 pathway. C3 is common in all plants. In addition to that, C4 pathway, that is in bundle sheath cells. What happened? What steps include or involves in bundle sheath cells? That is splitting of carbon molecules from malic acid, oxaloacetic acid and aspartic acid, release of carbon dioxide molecule. That carbon dioxide enters to C3 pathway. So that is vice versa. So this is called C4 pathway or Hatch-Slack pathway. ಈಗ ಈ ಫಿಗರ್ ಅನ್ನು ನಿಮಗೆ 5 ಮಾರ್ಕ್ಸ್ಗೆ ಕೇಳಬಹುದು. ಕ್ಯಾಲ್ವಿನ್ ಸೈಕಲ್ ಇಲ್ಲಿದೆ ನೋಡಿ. ಕ್ಯಾಲ್ವಿನ್ ಸೈಕಲ್ ಅಲ್ಲಿ 3 ಸ್ಟೆಪ್ಸ್ ಅನ್ನು ನೆನಪಿಟ್ಕೊಳ್ಳಿ. ಕಾರ್ಬಾಕ್ಸಿಲೇಷನ್, ರಿಡಕ್ಷನ್, ರೀಜನರೇಷನ್. ಕಾರ್ಬಾಕ್ಸಿಲೇಷನ್ ಅಂದ್ರೆ ಫಿಕ್ಸೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ನೋಡಿ ರೈಬೋಲೋಸ್ ಬೈಫಾಸ್ಫೇಟ್ ಅದು ಏನ್ ಕೊಡ್ತದೆ? 5 ಕಾರ್ಬನ್ ಮಾಲಿಕ್ಯೂಲ್ ಇದು ರೈಬೋಲೋಸ್ ಬೈಫಾಸ್ಫೇಟ್ RuPP. ಇದು ನೆಕ್ಸ್ಟ್ PGA ಕೊಡುತ್ತೆ. 3 ಕಾರ್ಬನ್ ಇರ್ತಕ್ಕಂತಹ PGA ಕೊಡ್ತದೆ, ಫಾಸ್ಫೋಗ್ಲಿಸರಿಕ್ ಆಸಿಡ್. ಇದು 1ನೇ ಸ್ಟೆಪ್ ಅಲ್ಲಿ. 2ನೇ ಸ್ಟೆಪ್ ಅಲ್ಲಿ ಏನಾಗ್ತದೆ? ಒಂದು ಕಾರ್ಬನ್ ರಿಡಕ್ಷನ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಇಂದ ಒಂದು ಮಾಲಿಕ್ಯೂಲ್ ಕಾರ್ಬನ್ ರಿಡಕ್ಷನ್ ಆದಂಗೆಲ್ಲ ಏನಾಗ್ತದೆ? ಅಲ್ಲಿ 2 ATP ಬಳಸ್ಕೊಡುತ್ತೆ. ಒಂದು ಕಾರ್ಬನ್ ಮಾಲಿಕ್ಯೂಲ್ಗೆ 2 ATP ಬೇಕಾಗ್ತದೆ. ಕಾರ್ಬನ್ ಡೈಆಕ್ಸೈಡ್ಗೆ 2 ATP ಪ್ಲಸ್ 2 NADP ಬೇಕಾಗ್ತದೆ. ಹಾಗೆ 6 ಟೈಮ್ಸ್ ರಿಲೀಸ್ ಆಗಬೇಕು CO2. ಯಾಕೆ ಹೇಳಿ? ಎಷ್ಟಿರುತ್ತೆ ಶುಗರ್ ಅಲ್ಲಿ? ಕಾರ್ಬನ್ ಮಾಲಿಕ್ಯೂಲ್ಸ್ 6 ಇರ್ತದೆ. C6H12O6, ದಿ ಜನರಲ್ ಆರ್ ಕಾಮನ್ ಫಾರ್ಮುಲಾ ಆಫ್ ಎ ಗ್ಲೂಕೋಸ್. ಹಾಗೆ ಒಂದು ಕಾರ್ಬನ್ ರಿಲೀಸ್ ಆಗಬೇಕಾದ್ರೆ 2 ATP 2 NADP ಅಂದಾಗ 6 ಟೈಮ್ಸ್ ಅಂದಾಗ ಎಷ್ಟಾಗಬೇಕು? ATP 18 ಆಗ್ತದೆ. ಹೇಗೆ 18 ಆಯ್ತು? ಇನ್ನೊಂದು ATP RuBP ರಿಲೀಸ್ ಅಲ್ಲಿ ಏನು ಮಾಡುತ್ತದೆ? ಫಾರ್ಮೇಶನ್ ಅಲ್ಲಿ ಬಳಕೆ ಆಗ್ತದೆ. ಹಾಗಾಗಿ ಒಟ್ಟು ಬೇಕಾಗಿರುವಂತಹ ATP ಎಷ್ಟು? ಒಂದು ಸಲಕ್ಕೆ 3. 3 × 6 ಎಷ್ಟಾಗುತ್ತೆ? 18. NADP ಎಷ್ಟು? 2. ಅದನ್ನ ಇಂಟು 6 ಮಾಡಿ 12 ಆಗ್ತದೆ. ಇದು ನಾವು ಕ್ಯಾಲ್ವಿನ್ ಸೈಕಲ್ ಅಲ್ಲಿ ನೋಡುವಂಥದ್ದು. ಹಾಗೆ ಬರೋಣ. Here in C4 pathway, that is lack of ribulose biphosphate carboxylase oxygenase enzyme. ಇಲ್ಲಿ ಆ ಎಂಜೈಮ್ ಇರೋದಿಲ್ಲ. ಎಲ್ಲಿ? C4 pathway ಅಲ್ಲಿ. lack of ribulose biphosphate carboxylase oxygenase. ಇಲ್ಲೇನಾಗ್ತದೆ? ಸ್ಪೆಷಲ್ ಟೈಪ್ ಆಫ್ ಅನಾಟಮಿ ನೋಡ್ತೀವಿ ಕೆಲವು ಸಸ್ಯದಲ್ಲಿ. ಅಲ್ಲಿ ಕೂಡ C3 ಪಾಥ್ವೇ ಇರುತ್ತೆ. ಅದ್ರ ಜೊತೆಗೆ ಇದು ಒಂದು ಮೆಕ್ಯಾನಿಸಮ್, ಕ್ರಾನ್ಸ್ ಅನಾಟಮಿ ಅಂತ ಕರಿತೀವಿ. ಬಂಡಲ್ ಸೆಲ್ಸ್ ಅಲ್ಲಿ ಏನಾಗುತ್ತೆ? ಬಂಡಲ್ ಶೀಟ್ ಅಲ್ಲಿ ಅಂದ್ರೆ ಜೈಲಮ್ ಮತ್ತು ಫ್ಲೋಯಮ್ ಇರುವಂತಹ ಬಂಡಲ್ಸ್ ಅನ್ನ ವ್ಯಾಸ್ಕ್ಯುಲಾರ್ ಬಂಡಲ್ ಅಂತ ಕರಿತೇವೆ. ಯು ನೋ ದಟ್, ಯು ಹ್ಯಾವ್ ಸ್ಟಡಿಡ್ ಇನ್ ಫಸ್ಟ್ PUC ಆಲ್ರೆಡಿ. ಈಗ ಇಲ್ಲೇನಾಗ್ತದೆ? ಈ ಬಂಡಲ್ ಶೀಟ್ ಏನಿದೆ, ಬಂಡಲ್ ವ್ಯಾಸ್ಕ್ಯುಲಾರ್ ಬಂಡಲ್ ಸುತ್ತಲೂ ಈ ಸೆಲ್ಸ್ ಬರ್ತದೆ. ಬಂಡಲ್ ಶೀಟ್ ಸೆಲ್ಸ್ ಅಂತ ಕರಿತೀವಿ. ಇದು ಏನ್ ಮಾಡುತ್ತೆ ಅಂದ್ರೆ ಮೀಸೋಫಿಲ್ ಸೆಲ್ಸ್ ಇಂದ ಬಂದಂತಹ ಏನು PEP ಸ್ಟಾರ್ಟಿಂಗ್ ಅಲ್ಲಿ ಫಾಸ್ಫೋಯಿನಾಲ್ ಪೈರುವೇಟ್ ಏನ್ ಮಾಡುತ್ತೆ? OAA ಮ್ಯಾಲಿಕ್ ಆಸಿಡ್ ಮತ್ತೆ ಆಸ್ಪಾರ್ಟಿಕ್ ಆಸಿಡ್ ಅನ್ನ ಬಿಡುಗಡೆ ಮಾಡ್ತದೆ. ಈ 4 ಕಾರ್ಬನ್ ಉಳ್ಳ ಸಬ್ಸ್ಟೆನ್ಸ್. ಇವೇನಾಗ್ತದೆ ನೆಕ್ಸ್ಟ್ ಅಂದ್ರೆ ಬಂಡಲ್ ಶೀಟ್ ಸೆಲ್ಸ್ಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ. ಅಲ್ಲೋಗಿ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗಿ ಕಾರ್ಬನ್ ರಿಲೀಸ್ ಮಾಡ್ತದೆ. ಆ ಕಾರ್ಬನ್ ಡೈಆಕ್ಸೈಡ್ ಆಗಿ ಮತ್ತೆ ಪುನಃ C3 ಪಾಥ್ವೇಗೆ ಜಾಯಿನ್ ಆಗ್ತದೆ. ಇದು ಒಂದು ಎಕ್ಸ್ಟ್ರಾ ಮೆಕ್ಯಾನಿಸಮ್, C4 ಮೆಕ್ಯಾನಿಸಮ್, C4 ಪಾಥ್ವೇ ಅಂತ ಕರಿತೀವಿ. ಬಂಡಲ್ ಶೀಟ್ ಸೆಲ್ಸ್ ಅಂತ ಹೇಳ್ತೀವಿ. ಎಂಥ ಪ್ಲಾಂಟ್ಸು? ಸಾಮಾನ್ಯವಾಗಿ ಟ್ರಾಪಿಕಲ್ ರೀಜನ್ ಅಲ್ಲಿ ಬೆಳೆಯುವಂತಹ, ಅಂದ್ರೆ ಅಲ್ಲಿ ಏನಾಗಿರ್ತದೆ? ದಟ್ ಈಸ್ ದಿ ಡಿಫಿಷಿಯನ್ ಆರ್ ಶಾರ್ಟೇಜ್ ಆರ್ ಡಿಫಿಷಿಯನ್ಸಿ ಆಫ್ ವಾಟರ್. ಸೊ ಹೈ ಟೆಂಪರೇಚರ್ ಇರುವಂತಹ ಒಂದು ಏರಿಯಾ ಅದು. ಸೊ ಟ್ರಾಪಿಕಲ್ ರೀಜನ್ ಇಂಥ ಪ್ಲಾಂಟ್ಸ್ಗಳು ಟಾಲರೇಟ್ ಮಾಡ್ಕೊಳ್ತದೆ, ತಡ್ಕೊಳ್ಳುತ್ತೆ ಹೈ ಟೆಂಪರೇಚರನ್ನು. ಅಲ್ಲಿ ಈ C4 ಪಾಥ್ವೇನ ನೋಡ್ತೇವೆ. ಬಟ್ C3 ಪಾಥ್ವೇ ಇಸ್ ಕಾಮನ್.
So this is the mechanism, that is cycle of Calvin cycle, Hatch-Slack cycle, C3 pathway, C4 pathway in plants. ಸೊ ಈಗ ಮೀಸೋಫಿಲ್ ಸೆಲ್ಸ್ ಹೇಗಿರ್ತದೆ, ಹೇಗಾಗ್ತದೆ ಅನ್ನೋದನ್ನ ಜಸ್ಟ್ ಒಂದ್ಸರಿ ನಿಮ್ಗೆ ತೋರಿಸ್ಬಿಡ್ತೇನೆ ಅದನ್ನ. ಈಗ ಲೀಫ್ ಸೆಕ್ಷನ್ ತೆಗೆದಾಗ ಈ ತರ ಕಾಣಿಸುತ್ತೆ. ದಿಸ್ ಈಸ್ ಅಪ್ಪರ್ ಎಪಿಡರ್ಮಿಸ್, ದಿಸ್ ಈಸ್ ಲೋಯರ್ ಎಪಿಡರ್ಮಿಸ್. ಒಂದು ಲೀಫ್ ಸೆಕ್ಷನ್ ತೆಗೆದ, ಯಾಕೆಂದ್ರೆ ಅದೇ ಸೈಟ್ ಅಲ್ವಾ, ಫೋಟೋಸಿಂಥಸಿಸ್ ನಡೆಯುವ ಜಾಗ ಯಾವುದು, ಲೀಫ್. ಲೀಫ್ ಒಳಗಡೆ ಏನೇನಿದೆ ಅಂದಾಗ, ಮೆಕ್ಯಾನಿಸಮ್ ಹೆಂಗ್ ನಡೆಯುತ್ತೆ ಅಂದಾಗ, ಸೆಕ್ಷನ್ ತೆಗೆದು ನೋಡಿದಾಗ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಈ ತರ ಕಾಣಿಸುತ್ತೆ. ಅಪ್ಪರ್ ಎಪಿಡರ್ಮಿಸ್ ಇದು ಲೋಯರ್ ಎಪಿಡರ್ಮಿಸ್. ಈಗ ಇದ್ರ ಕೆಳಗಡೆ ಏನಾಗಿರ್ತದೆ, ಈ ತರ ಸೆಲ್ಸ್ ನೋಡ್ತೀವಿ ನಾವು, ಈ ತರ ಸೆಲ್ಸ್ ಅನ್ನ ನೋಡ್ತೀವಿ. ಇಲ್ಲಿ ಬಂಡಲ್ ಶೀಟ್ಸ್ ಬರ್ತದೆ, ಅಂದ್ರೆ xylem ಅಂಡ್ ಫ್ಲೋಯಂ. ಫ್ಲೋಯಂ ಈ ತರ ಇರ್ತದೆ, xylem ಮತ್ತೆ ಫ್ಲೋಯಂ ಈ ತರ ಬಂಡಲ್ ಶೀಟ್ ಸೆಲ್ಸ್ ಬರ್ತದೆ. ಹೌದಾ, ಇದು ಸುತ್ತಲೂ ಇರ್ತದೆ, ಇದು ವ್ಯಾಸ್ಕ್ಯುಲರ್ ಬಂಡಲ್ಸ್. ಈಗ ಈ ಸೆಲ್ಸ್ ಇದೆಯಲ್ಲ, ಈ ಸೆಲ್ಸ್ ಅನ್ನ ನಾವೇನಂತ ಕರಿತೇವೆ, ಮೀಸೋಫಿಲ್ ಸೆಲ್ಸ್ ಅಂತ ಕರಿತೀವಿ. ನಥಿಂಗ್ ಬಟ್ ಪ್ಯಾರೆನ್ಕೈಮ್ಯಾಟಸ್ ಸೆಲ್ಸ್. ಇವೆಲ್ಲವೂ ಕೂಡ ಪ್ಯಾರೆನ್ಕೈಮ್ಯಾಟಸ್ ಸೆಲ್ಸ್ ಕಂಟೈನಿಂಗ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್. ಏನಿದೆ ಅದರೊಳಗಡೆ, ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಇದೆ, ಈ ಟೈಪ್ ಅಲ್ಲಿ ಇರ್ತದೆ. ಸೊ ಸ್ಪಾಂಜಿ ಪ್ಯಾರೆನ್ಕೈಮಾ ಅಂಡ್ ಪ್ಯಾಲಿಸೈಡ್ ಪ್ಯಾರೆನ್ಕೈಮಾ, ಟೈಪ್ಸ್ ಆಫ್ ಪ್ಯಾರೆನ್ಕೈಮ್ಯಾಟಿಕ್ ಸೆಲ್ಸ್. ದಟ್ ಈಸ್ ಬಿಕಾಸ್ ಆಫ್ ದಿ ಶೇಪ್. ಉದ್ದುದ್ದ ಇತ್ತು ಅಂತಂದ್ರೆ ಸ್ಪಾಂಜಿ. ಪ್ಯಾಲಿಸೈಡ್ ಈ ತರ ಸ್ಪೆರಿಕಲ್ ಆಗಿರುವಂತದ್ದು. ಇದಿಷ್ಟೋ ಏರಿಯಾವನ್ನ ನಾವು ಏನಂತ ಕರಿತೀವಿ, ಮೀಸೋಫಿಲ್ ಸೆಲ್ಸ್. ಇದನ್ನೇ ಮೀಸೋಫಿಲ್ ಸೆಲ್ಸ್ ಅಂತ ಕರೆಯೋದು. C4 ಪಾತ್ವೆನಲ್ಲಿ ಏನಾಗ್ತದೆ, ಈ ಮೀಸೋಫಿಲ್ ಸೆಲ್ಸ್ ಅಲ್ಲಿ ಮೊದಲು PEP ಬರ್ತದೆ. PEP ಏನಾಗ್ತದೆ, ರಿಡಕ್ಟ್ ಆಗ್ಬಿಟ್ಟು ಅದು OAA, ಮ್ಯಾಲಿಕ್ ಆಸಿಡ್ ಮತ್ತೆ ಆಸ್ಪಾರ್ಟಿಕ್ ಆಸಿಡ್ ಅನ್ನ ಬಿಡುಗಡೆ ಮಾಡ್ತದೆ. ಬಿಡುಗಡೆ ಆದ 3 ಎಲ್ಲಿಗೆ ಬರ್ತದೆ, ಈ ಬಂಡಲ್ ಶೀಟ್ ಸೆಲ್ಸ್ ಗೆ ಬರ್ತದೆ. ಇಲ್ಲಿ ಬ್ರೇಕ್ ಡೌನ್ ಆಗ್ಬಿಟ್ಟು ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ. ರಿಲೀಸ್ ಆಗಿದ್ದ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಅಗೇನ್ C3 ಪಾತ್ವೆಗೆ ಬರ್ತದೆ. ಹಾಗಾಗಿ C3 ಪಾತ್ವೆ ಅನ್ನೋದು ಈ ಸಸ್ಯದಲ್ಲೂ ಇದೆ, C4 ಪ್ಲಾಂಟ್ಸ್ ಅಲ್ಲೂ ಇದೆ. ಕಾಮನ್, ಅದು ಕಾಮನ್ ಪಾತ್ವೆ. ಬಟ್ ಎಕ್ಸ್ಟ್ರಾ ಮೆಕ್ಯಾನಿಸಮ್, ದಟ್ ಈಸ್ C4, because of the presence of bundle sheath cells. That anatomy is called Kranz anatomy. ನೋಡಿ ಹೀಗಿರುತ್ತೆ leaf section, upper epidermis, lower epidermis. So in both sides we can see the openings called stomata. Stomata ಇರ್ತದೆ. This is useful for transpiration. Excess of water ಏನಾಗುತ್ತೆ, ಇದ್ರ ಮೂಲಕ ಹೊರ ಹೋಗುತ್ತೆ. ಇದು ಏನಂತ ಕರಿತೀವಿ ನಾವು, ಸ್ಟೊಮ್ಯಾಟಾ ಓಪನಿಂಗ್ ಅನ್ನ. ಇದು ಲೀಫ್ ಸೆಕ್ಷನ್ ಅಲ್ಲಿ ಈ ರೀತಿ ಇದೆ, ಮೀಸೋಫಿಲ್ ಸೆಲ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಎನಫ್ ಫಾರ್ ಟುಡೇಸ್ ಕ್ಲಾಸ್. ಸೊ ವಿ ಡಿಸ್ಕಸ್ಡ್ C3, C4 pathway. Then C3 is also called Calvin cycle, C4 is also called the Hatch-Slack pathway. In the next class I will take up photorespiration in the next class. Till then, goodbye.